ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ನಾನಿವತ್ತು ನನ್ನ ಸ್ಯಾಟರ್ಡೆ ಡೈಲಿ ರೂಟೀನ್ ವ್ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವ್ಲಾಗ್ನಲ್ಲಿ ನನ್ನ ಡೈಲಿ ರೂಟೀನ್ ಜೊತೆಗೆ ಕಿಚನ್ ರೆಸಿಪೀಸ್ಗಳನ್ನ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಕೆಲವೊಂದು ಇಂಡೋರ್ ಪ್ಲಾಂಟ್ಸನ್ನು ನಾನು ನನ್ನ ಮನೆ ಒಳಗಡೆ ಪ್ಲಾಂಟ್ ಮಾಡಿದ್ದೀನಿ ಅಂತ ಹೇಳಿದೆ ಅಲ್ವಾ, ಅದನ್ನು ಕೂಡ ನಾನು ಯಾವ ರೀತಿ ಮೇಂಟೆನೆನ್ಸ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಈ ವಿಡಿಯೋನಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನನಗೆ ಕೆಲಸದ ಟೆನ್ಷನ್ ಇರಲ್ಲ. ಯಾಕಂದರೆ ನನ್ನ ಹಸ್ಬೆಂಡ್ಗೆ ಆಫೀಸಿಗೂ ಕೂಡ ರಜಾ ಇರುತ್ತೆ. ಅವರಿಗೆ ಪ್ರತಿ ಶನಿವಾರ ರಜಾ ಇರುತ್ತೆ. ಹಾಗಾಗಿ ನನಗೆ ಶನಿವಾರ ಮತ್ತು ಭಾನುವಾರ ಫುಲ್ಲು ಫ್ರೀ ಅಂತಲೇ ಹೇಳ್ಬೋದು. ಬಾಕಿ ದಿವಸ ಸ್ವಲ್ಪ ಅರ್ಜೆಂಟಲ್ಲಿ ಕೆಲಸಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಹಸ್ಬೆಂಡ್ಗೆ ಆಫೀಸ್ಗೆ ಟೈಮ್ ಆಗಿಬಿಡುತ್ತೆ ಅಂತ. ಇವತ್ತು ಆ ರೀತಿ ಟೆನ್ಷನ್ ಏನೂ ಇಲ್ಲ. ಹಾಗಾಗಿ ನಾನು ಸ್ವಲ್ಪ ಲೇಟಾಗಿಯೇ ಎದ್ದೆ. ನಿನ್ನೆ ಹಿಂದಿನ ದಿನ ರಾತ್ರಿನೇ ನಾನು ಅರ್ಧ ಕಪ್ ಆಗುವಷ್ಟು ಬಟಾಣಿ ಜೊತೆಗೆ 2 ಕಪ್ ಆಗುವಷ್ಟು ಸಾಮೆ ಅಕ್ಕಿನ ನೆನೆ ಹಾಕಿ ಇಟ್ಟಿದ್ದೆ, ಬಿಸಿಬೇಳೆ ಬಾತನ್ನ ಮಾಡೋಣ ಅಂತ. ಅದು ಕೂಡ ಚೆನ್ನಾಗಿ ನೆಂದಿತ್ತು. ನಂತರ ಫ್ರಿಜ್ನಲ್ಲಿ ತರಕಾರಿಗಳನ್ನ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಬಿಸಿಬೇಳೆ ಬಾತನ್ನ ಮಾಡೋದಕ್ಕೆ ನಿಮಗೆ ಯಾವುದೆಲ್ಲ ತರಕಾರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅನಿಸುತ್ತೋ, ಅಂದರೆ ನೀವು ಇಷ್ಟಪಡುವಂಥ ತರಕಾರಿಗಳನ್ನೆಲ್ಲ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಹಾಕ್ಕೊಳ್ಬಹುದು. ನಾನಿಲ್ಲಿ ಕೆಲವೇ ತರಕಾರಿಗಳು ಇದ್ದಿದ್ದರಿಂದ ಸ್ವಲ್ಪನೇ ತರಕಾರಿನ ಬಿಸಿಬೇಳೆ ಬಾತ್ಗೆ ಹಾಕ್ಕೊಳ್ತಾ ಇದ್ದೀನಿ. ತರಕಾರಿಗಳೆಲ್ಲ ಖಾಲಿಯಾಗಿತ್ತು, ಸ್ವಲ್ಪನೇ ತರಕಾರಿಗಳಿತ್ತು. ಹಾಗಾಗಿ ನಾನು ಫ್ರಿಜ್ನಲ್ಲಿ ಸ್ಟೋರ್ ಮಾಡೋ ಅಂಥ ತರಕಾರಿ ಬಾಕ್ಸ್ಗಳನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದೆ. ಅದಕ್ಕೋಸ್ಕರನೇ ನಾನು ಪ್ಲಾಸ್ಟಿಕ್ ಕವರ್ನಲ್ಲಿ ಇರೋ ಅಂಥ ಸ್ವಲ್ಪ ತರಕಾರಿಗಳನ್ನ ಸ್ಟೋರ್ ಮಾಡಿ ಫ್ರಿಜ್ನಲ್ಲಿ ಇಟ್ಕೊಳ್ತೀನಿ. ತರಕಾರಿಗಳಾಗಲಿ ಬೇರೆ ಯಾವುದೇ ವಸ್ತುನಾಗಲಿ ನಾವು ಒಂದು 3 ಡೇಸ್ಗೆ ಆಗೋಷ್ಟು ಮಾತ್ರನೇ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಅಂದರೆ ಫ್ರೂಟ್ಸ್ ಮತ್ತು ಟೊಮೊಟೊ ಪ್ರತಿಯೊಂದೂ ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅದರಲ್ಲಿ ಯಾವುದೇ ರೀತಿ ವಿಟಮಿನ್ ಪ್ರೋಟೀನ್ಸ್ ಇರೋದಿಲ್ಲ. ಹಾಗಾಗಿ ನಾನು ತರಕಾರಿಗಳನ್ನ ತುಂಬ ಜಾಸ್ತಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದಿಲ್ಲ. ಒಂದು 2-3 ಡೇಸ್ಗೆ ಆಗೋಷ್ಟು ತರಕಾರಿ ಮತ್ತು ಸೊಪ್ಪನ್ನು ಮಾತ್ರ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಊರಿಂದ ಹಬ್ಬ ಮುಗಿಸ್ಕೊಂಡು ಬಂದ ನಂತರ ನನಗೆ ಮತ್ತು ನನ್ನ ಹಸ್ಬೆಂಡ್ ಇಬ್ಬರಿಗೂ ಥ್ರೋಟ್ ಇನ್ಫೆಕ್ಷನ್ ಆಗಿದೆ. ಹಾಗಾಗಿ ನಾವು ಬಿಸಿ ನೀರನ್ನು ಕುಡಿಯೋದಕ್ಕೆ ಬಳಸ್ತಾ ಇದ್ದೀವಿ. ಹಾಗೆ ಇವತ್ತು ಕೂಡ ಬಿಸಿ ನೀರನ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾನಿಲ್ಲಿ ಬಿಸಿ ನೀರನ್ನ ಕುಡಿತಾ ಇದ್ದೀನಿ. ಇಲ್ಲಿ ಸಾಮೆ ಅಕ್ಕಿನ ನೆನ್ನೆ ರಾತ್ರಿನೇ ನೆನೆ ಇಟ್ಟಿದ್ದೆ ಅಲ್ವಾ, ಅದು ಕೂಡ ಚೆನ್ನಾಗಿ ನೆಂದಿತ್ತು. ನಾನು ಈ ಕಪ್ನಲ್ಲಿ 2 ಗ್ಲಾಸ್ ಸಾಮೆ ಅಕ್ಕಿನ ನೆನೆಸಿರೋದ್ರಿಂದ 1 ಕಪ್ ಆಗುವಷ್ಟು ತೊಗರಿಬೇಳೆ, 1/4 ಕಪ್ ಆಗುವಷ್ಟು ಮೈಸೂರು ಬೇಳೆನೂ ಕೂಡ ಇಲ್ಲಿ ಸಾಮೆ ಅಕ್ಕಿ ಜೊತೆಗೆ ನೆನೆ ಹಾಕಿ ಇಡ್ತಾ ಇದ್ದೀನಿ. ಬೇಳೆನೂ ಕೂಡ ಒಂದು 10 ನಿಮಿಷ ಚೆನ್ನಾಗಿ ನೆಂದರೆ ಬಿಸಿಬೇಳೆಬಾತ್ ತುಂಬಾ ಚೆನ್ನಾಗಾಗುತ್ತೆ. ಅದನ್ನು ನೆನೆ ಹಾಕಿ ಇಟ್ಟು ನಂತರ ನಾನು ಇಲ್ಲಿ ತರಕಾರಿಗಳನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಾಗೆ ಈ ಬಿಸಿಬೇಳೆಬಾತನ್ನ ಮಾಡೋದಕ್ಕೆ ನಿಮಗೆ ಇಷ್ಟ ಆಗುವಂಥ ನೀವು ತಿನ್ನೋವಂಥ ಎಲ್ಲ ತರಕಾರಿಗಳನ್ನ ನೀವು ಹಾಕ್ಕೊಳ್ಬೋದು. ಆದರೆ ನಮ್ಮ ಮನೆಯಲ್ಲಿ ತುಂಬ ತರಕಾರಿ ಇರಲಿಲ್ಲ. ಕೇವಲ ಕ್ಯಾರೆಟ್, ಆಲೂಗೆಡ್ಡೆ, ಬೀನ್ಸ್ ಮತ್ತು ಗೆಡ್ಡೆಕೋಸು ಮಾತ್ರ ಇತ್ತು. ಇಷ್ಟೇ ತರಕಾರಿಗಳನ್ನ ಹಾಕ್ಕೊಂಡು ನಾನು ಬಿಸಿಬೇಳೆಬಾತನ್ನ ಮಾಡ್ಕೊಳ್ತಾ ಇದ್ದೀನಿ. ನಾವು ರೈಸ್ ಬಿಸಿಬೇಳೆಬಾತ್ಗಿಂತ ಈ ರೀತಿ ಮಿಲೆಟ್ಸ್ ಬಿಸಿಬೇಳೆಬಾತನ್ನ ಮಾಡಿಕೊಂಡು ತಿನ್ನೋದ್ರಿಂದ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ನಾವು ರೈಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಬಿಸಿಬೇಳೆಬಾತನ್ನ ಮಾಡ್ಕೊಳ್ತೀವೋ ಅದೇ ರೀತಿ ನಾವು ಮಿಲೆಟ್ಸ್ನ ಯೂಸ್ ಮಾಡಿಕೊಂಡು ಕೂಡ ಬಿಸಿಬೇಳೆಬಾತನ್ನ ಮಾಡ್ಕೊಳ್ಬೋದು. ಆದರೆ ಒಂದೇನೆಂದರೆ ನಾನಿಲ್ಲಿ ರೈಸ್ ಜೊತೆಗೇ ಒಗ್ಗರಣೆನ ಮಾಡಿಕೊಂಡು ಬಿಸಿಬೇಳೆಬಾತನ್ನ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಫಸ್ಟು ತರಕಾರಿ, ರೈಸು, ಬೇಳೆ ಎಲ್ಲ ಬೇಯಿಸ್ಕೊಂಡು ಆನಂತರ ಒಗ್ಗರಣೆನ ಮಾಡ್ಕೊಳ್ತಾರೆ. ಆದರೆ ನಾನಿಲ್ಲಿ ಒಗ್ಗರಣೆನ ಮಾಡಿಕೊಂಡು ನಂತರ ತರಕಾರಿ ಎಲ್ಲ ಹಾಕ್ಕೊಂಡು ಜೊತೆಗೆ ರೈಸು ಬೇಳೆನೂ ಹಾಕ್ಕೊಂಡು ಕುಕ್ಕರ್ನಲ್ಲಿ ವಿಜಿಲ್ ಬರ್ಸ್ಕೊಳ್ತೀನಿ. ಆಗ ತುಂಬಾ ಚೆನ್ನಾಗಿ ಬಿಸಿಬೇಳೆಬಾತ್ ರೆಡಿಯಾಗಿ ಹೋಗ್ಬಿಡುತ್ತೆ. ಆದರೆ ಒಂದೇನೆಂದರೆ ನಾವು ಮಿಲೆಟ್ಸಿಂದ ಯಾವುದೇ ರೆಸಿಪಿ ಮಾಡೋವಾಗ ಹಿಂದಿನ ದಿವಸನೇ ನೆನೆ ಹಾಕಿ ಇಟ್ಕೊಂಡು ಬಿಡಬೇಕು. ಅಂದರೆ ಮಿನಿಮಮ್ 8 ಅವರ್ಸ್ ಇದು ನೆನಿಬೇಕು. ಯಾಕಂದರೆ ಈ ಮಿಲೆಟ್ಸ್ ಎಲ್ಲ ಬೇಗ ಡೈಜೆಷನ್ ಆಗಲ್ಲ. ಹಾಗಾಗಿ ಒಂದು 8 ಅವರ್ಸ್ ನೆನೆಸೋದ್ರಿಂದ ಮಿಲೆಟ್ಸ್ ತುಂಬಾ ಹೆಲ್ದಿಯಾಗಿ ಆಗುತ್ತೆ. ಜೊತೆಗೆ ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಕೆಲವೊಬ್ಬರಿಗೆ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ, ಅಂಥವ್ರಿಗೆ ಇದೆಲ್ಲ ಹೆವಿ ಪ್ರೋಟೀನ್ ಇರೋದ್ರಿಂದ ಬೇಗ ಡೈಜೆಷನ್ ಆಗಲ್ಲ. ಹಾಗಾಗಿ ಹಿಂದಿನ ದಿವಸನೇ ಇದನ್ನು ನೆನೆ ಹಾಕಿ ಇಟ್ಕೊಂಡು ನಂತರ ಮಾರ್ನಿಂಗ್ ಇದನ್ನು ಮಾಡ್ಕೊಳ್ಬೋದು. ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ಜೆಪ್ಟೋಯಿಂದ ಕೆಲವೊಂದು ಐಟಮ್ಸ್ನ ಆರ್ಡರ್ ಮಾಡಿದ್ದೆ. ಅಂದರೆ ಹಾಲು, ಎಣ್ಣೆ ಜೊತೆಗೆ ಈರುಳ್ಳಿ, ಟೊಮೊಟೊ ಎಲ್ಲ ಆರ್ಡರ್ ಮಾಡಿದ್ದೆ. ಅದು ಕೂಡ ಬಂದಿತ್ತು. ಅದನ್ನೆಲ್ಲ ತೆಗೆದು ಸ್ಟೋರ್ ಮಾಡಿಕೊಂಡು ನಂತರ ಇಲ್ಲಿ ಹಾಲು ಪ್ಯಾಕೆಟ್ನೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ಅವರು ಫ್ರೀಝರ್ನಲ್ಲಿ ಇಟ್ಟಿರ್ತಾರೆ, ಅದು ಸ್ವಲ್ಪ ಸ್ಮೆಲ್ ಇರುತ್ತೆ. ಹಾಗಾಗಿ ನಾನು ಹಾಲು ಮತ್ತು ಮೊಸರು ಪ್ಯಾಕೆಟ್ನೆಲ್ಲ ವಾಶ್ ಮಾಡಿ ನಂತರ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಹಾಲನ್ನು ಇಲ್ಲಿ ಬಿಸಿ ಮಾಡೋದಕ್ಕೆ ಇಟ್ಟು ನಂತರ ನಾನಿಲ್ಲಿ ತರಕಾರಿಗಳನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ.
ನಾನಿಲ್ಲಿ ಬಿಸಿಬೇಳೆಭಾತ್ಗೆ ಬೇಕಾಗಿರುವಂಥ ತರಕಾರಿಗಳು ಜೊತೆಗೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹಾಲು ಕೂಡ ಕುದಿ ಬರ್ತಾ ಇತ್ತು. ಕುದಿ ಬರ್ತಾ ಇರೋ ಹಾಲಿಗೆ ನಾನಿಲ್ಲಿ ಒಂದು ಬೌಲ್ಗೆ ಮೆಣಸಿನ ಪುಡಿ ಜೊತೆಗೆ ಅರಶಿನ ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಇರೋದ್ರಿಂದ ಅವರಿಗೆ ಮೆಣಸಿನ ಹಾಲನ್ನು ಮಾಡಿಕೊಡ್ತಾ ಇದ್ದೀನಿ. ನಂತರ ಇಲ್ಲಿ ಟೀಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲ, 1 ಟೇಬಲ್ ಸ್ಪೂನ್ ಆಗುವಷ್ಟು ಟೀ ಪೌಡರ್ ಹಾಗೆ ಸ್ವಲ್ಪ ಶುಂಠಿನ ಹಾಕ್ಕೊಂಡು ನನಗೆ ಟೀನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಹಾಲು ಮತ್ತು ಟೀ ಎರಡು ಕೂಡ ರೆಡಿ ಆಯಿತು. ನಾನೀಗ ಇದನ್ನು ಒಂದು ಫಿಲ್ಟರ್ನಿಂದ ಫಿಲ್ಟರ್ ಮಾಡಿಕೊಂಡು ನಂತರ ನನ್ನ ಹಸ್ಬೆಂಡ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ನಾನು ಹಾಲನ್ನು ಕುಡಿಯೋದಿಲ್ಲ, ಟೀ ಕಾಫಿ ಆದರೆ ಕುಡಿತೀನಿ. ಹಾಗಾಗಿ ನಾನಿವತ್ತು ಟೀಗೆ ಸ್ವಲ್ಪ ಶುಂಠಿನ ಹಾಕ್ಕೊಂಡು ಟೀನ ಮಾಡಿಕೊಂಡು ಕುಡಿತಾ ಇದ್ದೀನಿ. ಥ್ರೋಟ್ ಇನ್ಫೆಕ್ಷನ್ಗೆ ಬ್ಲ್ಯಾಕ್ ಪೆಪ್ಪರ್ ಎಷ್ಟು ಒಳ್ಳೆಯದೋ ಹಾಗೆ ಶುಂಠಿನೂ ಕೂಡ ಅಷ್ಟೇ ಒಳ್ಳೆಯದು. ಈ ರೀತಿ ಥ್ರೋಟ್ ಇನ್ಫೆಕ್ಷನ್ ಇದ್ದಾಗ ಅಥವಾ ನೆಗಡಿ ಕೆಮ್ಮು ಈ ರೀತಿ ಏನಾದರೂ ಸಮಸ್ಯೆ ಇದ್ದಾಗ ಶುಂಠಿ ಅಥವಾ ಮೆಣಸನ್ನು ಯೂಸ್ ಮಾಡಿಕೊಂಡು ಹಾಲು ಅಥವಾ ಟೀನ ಮಾಡ್ಕೊಂಡು ಕುಡೀರಿ, ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಟೀ ಎಲ್ಲ ಕುಡ್ದಿದ ನಂತರ ನಾನಿಲ್ಲಿ ಒಂದು ಸ್ಟವ್ ಮೇಲೆ ನೀರನ್ನು ಬಿಸಿಗಿಟ್ಟು ನಂತರ ಇನ್ನೊಂದು ಸ್ಟವ್ ಮೇಲೆ ಬಿಸಿಬೇಳೆಭಾತನ್ನ ಮಾಡ್ಕೊಳ್ಳೋದಕ್ಕೆ ಕುಕ್ಕರ್ನ ಇಟ್ಟು 2 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡು ಹಾಗೆ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಮತ್ತು ತುಪ್ಪ ಬಿಸಿ ಆದ ನಂತರ ಒಂದು ಪಲಾವ್ ಎಲೆ, 1-2 ಲವಂಗ ಹಾಗೆ ಸ್ವಲ್ಪ ಚಕ್ಕೆನ ಹಾಕ್ಕೊಂಡು ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ಸಾಸಿವೆ ಜೀರಿಗೆ ಚಿಟಪಟ ಅನ್ನೋವರೆಗೂ ಫ್ರೈ ಮಾಡಿಕೊಂಡು ನಂತರ ನಾನು ಇದಕ್ಕೆ ಜಜ್ಜಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಹಾಗೆ ತುರಿದು ಇಟ್ಕೊಂಡಿರೋ ಅಂಥ ಶುಂಠಿ, ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ನಾನೀಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಅಂಥ ಟೊಮೊಟೊನ ಸೇರಿಸ್ಕೊಂಡು ಟೊಮೊಟೊ ಜೊತೆಗೆ ತರಕಾರಿಗಳನ್ನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ತರಕಾರಿಗಳನ್ನ ಸೇರಿಸ್ಕೊಂಡ ನಂತರ ಒಗ್ಗರಣೆನಲ್ಲಿ ತರಕಾರಿನ ಒಂದು 5 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ನಂತರ ನಾನು ಇದಕ್ಕೆ ನೆನೆ ಹಾಕಿ ಇಟ್ಟಿದ್ದಂತಹ ಬಟಾಣಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಬಟಾಣಿ ಸೇರಿಸ್ಕೊಂಡ ನಂತರ ನಾನು ತರಕಾರಿಗೆ ಅಗತ್ಯ ಇರೋಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಶಿನದ ಪುಡಿನ ಸೇರಿಸ್ಕೊಂಡು ಒಗ್ಗರಣೆನಲ್ಲಿ ತರಕಾರಿನ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ತರಕಾರಿಗೆ ಉಪ್ಪಿಡಬೇಕಲ್ವಾ, ಹಾಗಾಗಿ ನಾನು ತರಕಾರಿಗೆ ಬೇಕಾಗಿರೋ ಅಷ್ಟು ಉಪ್ಪನ್ನು ಮಾತ್ರ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಅರಿಶಿನ ಸೇರಿಸೋದ್ರಿಂದ ತರಕಾರಿಯಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಿ ತರಕಾರಿ ಕೂಡ ಬೇಗ ಫ್ರೈ ಆಗುತ್ತೆ. ಹಾಗಾಗಿ ನಾನಿಲ್ಲಿ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ಕೊಂಡು ಒಂದು 5 ನಿಮಿಷ ಒಗ್ಗರಣೆನಲ್ಲಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, 1/4 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೆ ಒಂದು ಇನ್ಸ್ಟಂಟ್ MTR ಬಿಸಿಬೇಳೆಭಾತ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ನಿಮ್ಮ ಮನೇಲೇ ಮಾಡಿರುವಂಥ ಬಿಸಿಬೇಳೆಭಾತ್ ಪೌಡರ್ ಇದ್ದರೆ ಖಂಡಿತ ಯೂಸ್ ಮಾಡ್ಕೊಳ್ಬೋದು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಇರಲಿಲ್ಲ, ಹಾಗಾಗಿ ನಾನು MTR ಬಿಸಿಬೇಳೆಭಾತ್ ಪೌಡರ್ನ ಹಾಕ್ಕೊಂಡು ಬಿಸಿಬೇಳೆಭಾತನ್ನ ಮಾಡ್ಕೊಳ್ತಾ ಇದ್ದೀನಿ. ಬಿಸಿಬೇಳೆಭಾತ್ ಪೌಡರ್ ಜೊತೆಗೆ ಸ್ಪೈಸಸ್ನ ಹಾಕ್ಕೊಂಡು ನಂತರ ಒಂದು 2 ನಿಮಿಷ ಒಗ್ಗರಣೆನಲ್ಲಿ ಫ್ರೈ ಮಾಡಿಕೊಂಡು ನಂತರ ನಾನು ಇದಕ್ಕೆ ನೆನೆಸಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದಂತಹ ಸಾಮೆ, ತೊಗರಿಬೇಳೆ ಮತ್ತು ಮೈಸೂರು ಬೇಳೆನ ಹಾಕ್ಕೊಂಡು ಒಗ್ಗರಣೆನಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಫ್ರೈ ಮಾಡ್ಕೊಂಡಿದ್ದ ನಂತರ ನಾನು ಹಾಗೆ ನೀರನ್ನು ಬಿಸಿಗೆ ಇಟ್ಟಿದ್ದೆ ಅಲ್ವಾ, ಆ ಬಿಸಿ ನೀರನ್ನು ಈಗ ಬಿಸಿಬೇಳೆಭಾತನ್ನ ಮಾಡೋದಕ್ಕೆ ಸೇರಿಸ್ಕೊಂಡು ನಂತರ ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹುಣಸೆ ಹಣ್ಣಿನ ರಸನ ಸೇರಿಸ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲದ ಪೌಡ್ರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಆಗಲೇ ತರಕಾರಿ ಬೇಯೋದಕ್ಕೆ ಮಾತ್ರ ಉಪ್ಪನ್ನು ಸೇರಿಸಿದಿತ್ತು, ಹಾಗಾಗಿ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದು ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 3 ವಿಷಲ್ ಕೂಗಿಸ್ಕೊಳ್ತೀನಿ. ನಾನಿಲ್ಲಿ ಹುಣಸೆಹಣ್ಣು ರಸನ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನಾನು ಹುಳಿ ಟೊಮೊಟೊನ ಹಾಕಿದ್ರಿಂದ ಹುಣಸೆಹಣ್ಣು ರಸನ ಸ್ವಲ್ಪನೇ ಹಾಕಿದ್ದೀನಿ. ಈಗ ಬಿಸಿಬೇಳೆಭಾತ್ ಕುದಿ ಬರ್ತಾ ಇದೆ. ನಾನೀಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 3 ವಿಷಲ್ ಕೂಗಿಸ್ಕೊಳ್ತೀನಿ. ಈಗ ಕುಕ್ಕರ್ ವಿಷಲ್ ಬಂದು ವಿಷಲ್ ಕೂಡ ಹೋಗಿ ಕುಕ್ಕರ್ ತಣ್ಣಗಾಗಿತ್ತು. ನಾನೀಗ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಬಿಸಿಬೇಳೆಭಾತ್ ಎಷ್ಟು ಪರ್ಫೆಕ್ಟಾಗಿ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಆಗಿದೆ ಅಂತ. ತರಕಾರಿ ಬಟಾಣಿ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ. ನಾನೀಗ ಈ ಬಿಸಿಬೇಳೆಭಾತನ್ನ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ಬಿಸಿಬೇಳೆಭಾತ್ ಜೊತೆಗೆ ಚಟ್ನಿ ಅಥವಾ ಮೊಸರು ಇದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ, ಅಥವಾ ಖಾರ ಬೂಂದಿ ಇದ್ರೂ ಚೆನ್ನಾಗಿರುತ್ತೆ. ನಮಗೆ ಖಾರ ಬೂಂದಿಗಿಂತ ಮಿಕ್ಸ್ಚರ್ ಇದ್ದರೆ ಬಿಸಿಬೇಳೆಭಾತ್ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾನಿವತ್ತು ಮಿಕ್ಸ್ಚರ್ ಜೊತೆಗೆ ಬಿಸಿಬೇಳೆಭಾತನ್ನ ಸರ್ವ್ ಮಾಡ್ತಾ ಇದ್ದೀನಿ. ಜೊತೆಗೆ ಮೇಲೆ ಸ್ವಲ್ಪ ತುಪ್ಪನೂ ಕೂಡ ಸರ್ವ್ ಮಾಡ್ತಿದ್ದೀನಿ. ಈ ರೀತಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ
ಮಾಡಿ ನೋಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ನಿಜವಾಗ್ಲೂ ಈ ಬಿಸಿಬೇಳೆಬಾತ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು. ನಾವು ರೈಸಲ್ಲಿ ಬಿಸಿಬೇಳೆಬಾತ್ ಮಾಡೋದಕ್ಕಿಂತ ಈ ರೀತಿ ಮಿಲೆಟ್ಸ್ನಲ್ಲಿ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ನಮ್ಮ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಬ್ರೇಕ್ಫಾಸ್ಟ್ ಎಲ್ಲ ಆದ ನಂತರ ನಾನಿಲ್ಲಿ ಬಕೆಟ್ ಗಾರ್ಡನ್ಗೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ವಾರಕ್ಕೆ 2 ಸಾರಿ ನೀರನ್ನು ಹಾಕ್ಕೊಳ್ತೀನಿ ಗಿಡಗಳಿಗೆ. ಆದರೂ ಸ್ವಲ್ಪ ಗಿಡ ಬಾಡೋಗಿದೆ, ಯಾಕಂತ ಗೊತ್ತಿಲ್ಲ, ಯಾಕಂದರೆ ಸಮ್ಮರ್ ಜಾಸ್ತಿ ಇದೆಯಲ್ಲ ಅದಕ್ಕಿರಬೇಕು. ನಾನು ಗಿಡಕ್ಕೆಲ್ಲ ನೀರು ಹಾಕಿದ ನಂತರ ಫಿಶ್ ಬೌಲ್ನ ಜೊತೆಗೆ ನಾನು ಇಂಡೋರಲ್ಲಿ ಕೆಲವೊಂದು ಪ್ಲಾಂಟ್ಸ್ನ ಪ್ಲಾಂಟ್ ಮಾಡಿದ್ದೀನಿ ಅಂತ ಹೇಳಿದೆ ಅಲ್ವಾ, ಅದರಲ್ಲೂ ನೀರಿನಲ್ಲಿ ಮನಿ ಪ್ಲಾಂಟ್ಸ್ನ ಪ್ಲಾಂಟ್ ಮಾಡಿದ್ದೆ ಅಲ್ವಾ, ಆ ಮನಿ ಪ್ಲಾಂಟ್ಸ್ನೆಲ್ಲ ಇವತ್ತು ವಾಶ್ ಮಾಡೋಣ ಅಂತ ಎಲ್ಲನೂ ತೆಗೆದಿಟ್ಕೊಳ್ತಾ ಇದ್ದೀನಿ. ಮನೆ ಒಳಗಡೆ ಇಟ್ಟಿದ್ರು ಗಿಡಗಳಲ್ಲಿ ಮತ್ತು ಪೇಬಲ್ಸಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಧೂಳು ಕೂತಿದೆ ಅಂತ. ಹಾಗಾಗಿ ನಾನು ವಾರಕ್ಕೆ ಒಮ್ಮೆ ಗಿಡಗಳನ್ನ ಕ್ಲೀನ್ ಮಾಡ್ಕೊಳ್ತೀನಿ. ಫಸ್ಟು ಮಂತ್ಲಿ ಒನ್ಸ್ ಗಿಡಗಳನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ, ಬಟ್ ಯಾಕೋ ಗೊತ್ತಿಲ್ಲ ಬೇರ್ಗಳೆಲ್ಲ ಕೊಳ್ತೋಗ್ತಾ ಇತ್ತು. ಆಗ ಅನ್ನಿಸ್ತು ನಾವು ಆಗಾಗ್ಗೆ ಗಿಡನ ಕ್ಲೀನ್ ಮಾಡಿಕೊಂಡ್ರೆ ಗಿಡ ಹಾಳಾಗಲ್ಲ ಅಂತ. ಹಾಗಾಗಿ ನಾನು ಈಗ ವಾರಕ್ಕೆ 1 ಸತಿ ಅಥವಾ 15 ದಿನಕ್ಕೆ ಒಮ್ಮೆನಾದರೂ ಗಿಡಗಳನ್ನ ಕ್ಲೀನ್ ಮಾಡ್ಕೊಳ್ತೀನಿ. ಎಲೆ ಮೇಲೆಲ್ಲ ನೋಡ್ತಾ ಇರ್ಬೋದು ಡಸ್ಟು ಯಾವ ರೀತಿ ಕುಳ್ತಿದೆ ಅಂತ. ನಾನು ನನ್ನ ಕಳೆದ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಏನಂತ ಅಂದರೆ, ನಾನು ಹಳೆ ಗ್ರಾಸರೀಸ್ ಬಾಟಲ್ಸ್ ಇರುತ್ತಲ್ಲ, ಅಂದರೆ ಕ್ಯಾಪ್ ಹಾಳಾಗಿರೋವಂಥದ್ದು, ಡ್ಯಾಮೇಜ್ ಆಗಿರೋವಂಥದ್ದು, ಇಂಥದ್ದನ್ನೆಲ್ಲ ಬಿಸಾಡಿಲ್ಲ, ಅದನ್ನೇ ಯೂಸ್ ಮಾಡಿಕೊಂಡು ಈ ರೀತಿ ಮನಿ ಪ್ಲಾಂಟ್ನ ಪ್ಲಾಂಟ್ ಮಾಡಿಕೊಂಡು ಹೋಮ್ ಡೆಕೋರೇಷನ್ಗೆ ಅಂತ ಯೂಸ್ ಮಾಡ್ಕೊಂಡಿದ್ದೀನಿ. ಹೌದು ಅಲ್ವಾ, ನಾವು ಕೆಲವೊಬ್ಬರು ಪ್ಲಾಸ್ಟಿಕ್ನ ಯೂಸ್ ಮಾಡಬಾರ್ದು ಅಂತ ಪ್ಲಾಸ್ಟಿಕ್ನೆಲ್ಲ ಬಿಸಾಡಿ ಗ್ಲಾಸ್ ಐಟಮ್ಸ್ ಜೊತೆಗೆ ಸ್ಟೀಲ್ ಐಟಮ್ಸ್ನ, ಗ್ರಾಸರೀಸ್ನ ಫಿಲ್ ಮಾಡಿ ಇಟ್ಕೊಳ್ಳೋದಕ್ಕೆ ತೊಗೊಂಡಿದ್ದೀವಿ. ನಾನು ಕೂಡ ಅಷ್ಟೇ ಪ್ಲಾಸ್ಟಿಕ್ನ ಬ್ಯಾನ್ ಮಾಡಿದ ನಂತರ ಗ್ಲಾಸ್ ಐಟಮ್ಸ್ ಜೊತೆಗೆ ಸ್ಟೀಲ್ ಐಟಮ್ಸ್ನ, ಗ್ರಾಸರೀಸ್ನ ಫಿಲ್ ಮಾಡೋದಕ್ಕೆ ತೊಗೊಂಡಿದ್ದೆ. ಹಾಗಾಗಿ ನಾನು ಈ ಪ್ಲಾಸ್ಟಿಕ್ ಐಟಮ್ಸ್ನ ಬಿಸಾಡೋ ಬದಲು ಈ ರೀತಿ ರೀಯೂಸ್ ಮಾಡ್ಕೊಳ್ಳೋಣ ಅಂತ ಮನಿ ಪ್ಲಾಂಟ್ಸ್ನ ಪ್ಲಾಂಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೇವಲ ಪ್ಲಾಸ್ಟಿಕ್ ಬಾಟಲ್ಸಲ್ಲಿ ಹಾಕಿಟ್ರೆ ನೋಡೋದಕ್ಕೆ ಡೆಕೋರೇಟಿವ್ ಆಗಿ ಕಾಣೋದಿಲ್ಲ ಅಂತ ನಾನಿಲ್ಲಿ ಕೆಲವೊಂದು ಕಲರ್ಫುಲ್ ಪೇಬಲ್ಸ್ನ ಕೂಡ ತೊಗೊಂಡೆ, ಜೊತೆಗೆ ಕೆಲವೊಂದು ಜೂಟ್ ಬ್ಯಾಸ್ಕೆಟ್ಗಳನ್ನ ಕೂಡ ತೊಗೊಂಡೆ. ಅದರಲ್ಲಿ ಈ ಪೇಬಲ್ಸ್ನ ಹಾಕ್ಕೊಂಡು ನಂತರ ಬಾಟಲ್ಸ್ನ ಹಾಕಿಟ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಕೆಲವೊಂದು ಬಾಟಲ್ಸ್ಗೆ ನಾನು ಈ ಪೇಬಲ್ಸ್ನ ಬಾಟಲ್ ಒಳಗಡೆ ಹಾಕಿ ನಂತರ ಮನಿ ಪ್ಲಾಂಟ್ನ ಹಾಕಿ ಇಡ್ತೀನಿ. ಕೆಲವೊಂದಕ್ಕೆ ನಾನು ಜೂಟ್ ಬ್ಯಾಸ್ಕೆಟ್ ಇದೆಯಲ್ವಾ ಅದರೊಳಗಡೆ ಈ ಪೇಬಲ್ಸ್ನಲ್ಲಿ ಹಾಕಿ ನಂತರ ಬಾಟಲಲ್ಲಿ ಮನಿ ಪ್ಲಾಂಟ್ನ ಹಾಕಿ ಇಡ್ತೀನಿ. ಜೂಟ್ ಬ್ಯಾಸ್ಕೆಟ್ನಲ್ಲಿ ಹಾಕಿ ಇಡುವಂಥ ಮನಿ ಪ್ಲಾಂಟ್ನ ನಾನು ಲಿವಿಂಗ್ ರೂಮು ಜೊತೆಗೆ ಮಾಸ್ಟರ್ ಬೆಡ್ರೂಮ್ನಲ್ಲಿ ಇಡ್ತೀನಿ, ಯಾಕಂದರೆ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ. ಇನ್ನು ನಾರ್ಮಲ್ ಆಗಿ ಬಾಟಲಲ್ಲಿ ಹಾಕಿ ಇಡೋವಂಥ ಮನಿ ಪ್ಲಾಂಟ್ಸ್ನ ನಾನು ದೇವ್ರ ಮನೆಯಲ್ಲಿ ಜೊತೆಗೆ ಉಳಿದಿರೋವಂಥ ರೂಮ್ಗಳಲ್ಲಿ, ಹಾಗೆ ಎಂಟ್ರೆನ್ಸ್ನಲ್ಲಿ ಜೊತೆಗೆ ಕಿಚನಲ್ಲಿ ಕೂಡ, ಅಂದರೆ ಗ್ರಾಸರೀಸ್ ಬಾಟಲ್ಸ್ನ ನಾನು ಏನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನೋ ಅಲ್ಲೂ ಕೂಡ ಒಂದು ಮನಿ ಪ್ಲಾಂಟ್ ಬಾಟಲ್ನ ಇಡ್ತೀನಿ. ಈಗ ನಾನು ಗಿಡಗಳನ್ನೆಲ್ಲ ವಾಶ್ ಮಾಡ್ಕೊಂಡಿದ್ದಾಯಿತು, ಜೊತೆಗೆ ಪೇಬಲ್ಸ್ನು ಕೂಡ ವಾಶ್ ಮಾಡಿಕೊಂಡು ನಂತರ ಆ ಪೇಬಲ್ಸ್ ನೀರು ಡ್ರೈ ಆಗಲಿ ಅಂತ ನಾನು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಇಟ್ಟಿದ್ದೀನಿ. ನಂತರ ನಾನು ನೀರನ್ನು ಫಿಲ್ ಮಾಡಿ ಪ್ಲಾಂಟ್ಸ್ನ ಹಾಕಿ ಇಡುವಂಥ ಬಾಟಲ್ಸ್ನು ಕೂಡ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಈ ಮನಿ ಪ್ಲಾಂಟ್ಸ್ನ ಚೆನ್ನಾಗಿ ಬೆಳಕು ಬೀಳೋ ಹತ್ರ ಇಡಬೇಕು, ಯಾಕಂದರೆ ಅದು ಚೆನ್ನಾಗಿ ಚಿಗುರಿ ಬರಬೇಕು ಅಂದರೆ. ಹಾಗಾಗಿ ನಾನು ತುಂಬಾ ಬೆಳಕು ಬರೋ ಹತ್ರ ಇಡ್ತೀನಿ. ಜೊತೆಗೆ 1 ತಿಂಗಳಿಗೆ 1 ಸಾರಿ ನಾನು ಬಿಸಿಲಲ್ಲಿ ಇದನ್ನು ಹೊರಗಡೆ ಇಟ್ಟು ನಂತರ ಮನೆ ಒಳಗಡೆ ಇಟ್ಕೊಳ್ತೀನಿ. ನಾನೀಗ ಫಿಶ್ ಟ್ಯಾಂಕ್ನು ಕೂಡ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಫಿಶ್ ನೇಮ್ ಬಂದು ಚಿನಾರಿ ಅಂತ. ಅದನ್ನು ಒಂದು ಬೌಲ್ಗೆ ನೀರು ಹಾಕಿ ಬಿಟ್ಟು ನಂತರ ನಾನು ಉಪ್ಪನ್ನು ಯೂಸ್ ಮಾಡಿಕೊಂಡು ಫಿಶ್ ಟ್ಯಾಂಕ್ನ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಫಿಶ್ ಟ್ಯಾಂಕ್ನ ಕೆಮಿಕಲ್ ಇರೋ ಅಂಥ ಸೋಪ್ಗಳಲ್ಲಿ ವಾಶ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅದರಲ್ಲಿ ಹಾಗೇ ಇರುತ್ತೆ ಸೋಪು, ಆಗ ಫಿಶ್ಗೆ ಹಾನಿ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾನಿಲ್ಲಿ ಉಪ್ಪನ್ನು ಹಾಕ್ಕೊಂಡು ಫಿಶ್ ಟ್ಯಾಂಕ್ನ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಫಿಶ್ ಟ್ಯಾಂಕ್ಗೆ ಹಾಕೋ ಅಂಥ ಪೇಬಲ್ಸ್ನ ಕೂಡ ವಾಶ್ ಮಾಡಿಕೊಂಡು ಫಿಶ್ ಟ್ಯಾಂಕ್ಗೆ ನೀರನ್ನು ಫಿಲ್ ಮಾಡಿಕೊಂಡು ಆ ಪೇಬಲ್ಸ್ನು ಕೂಡ ಹಾಕ್ಕೊಂಡು ನಂತರ ನನ್ನ ಚಿನ್ನಾರಿನ ಫಿಶ್ ಟ್ಯಾಂಕ್ಗೆ ವಾಪಸ್ ಬಿಡ್ತಾ ಇದ್ದೀನಿ. ನಾನು ಈ ಫಿಶ್ ಟ್ಯಾಂಕ್ನ ಟಿ ವಿ ಯೂನಿಟ್ ಹತ್ರ ಇಟ್ಕೊಂಡಿದ್ದೀನಿ, ಹಾಗಾಗಿ ಮತ್ತೆ ಅದನ್ನು ಟಿ ವಿ ಯೂನಿಟ್ ಹತ್ರ ಇಟ್ಟು ಸ್ವಲ್ಪ ಫುಡ್ನ ಕೂಡ ಹಾಕ್ತಾ ಇದ್ದೀನಿ. ಯಾಕಂದರೆ ಇದು ಫೈಟರ್ ಫಿಶ್ ಆಗಿರೋದ್ರಿಂದ ವೀಕ್ಲಿ ಒನ್ಸ್ ಹಾಕಿದ್ರೆ ಸಾಕಾಗುತ್ತೆ ಫುಡ್ಡನ್ನು. ಹಾಗಾಗಿ ನಾನು ವೀಕ್ಲಿ ಒನ್ಸ್ ಇದನ್ನು ವಾಶ್ ಮಾಡಿಕೊಂಡು ವಾಶ್ ಮಾಡಿದ ದಿನವೇ ಫುಡ್ನ ಹಾಕ್ಕೊಳ್ತೀನಿ. ನಂತರ ನಾನಿಲ್ಲಿ ಹಾಗೆ ಪೇಬಲ್ಸ್ ಜೊತೆಗೆ ಬಾಟಲ್ಸ್ ಎಲ್ಲ ತೊಳೆದು ಇಟ್ಟಿದ್ದೆ ಅಲ್ವಾ, ಅದು ಕೂಡ ಡ್ರೈ ಆಗಿತ್ತು. ಈಗ ಬಾಟಲ್ಸ್ಗೆಲ್ಲ ನೀರನ್ನು ಹಾಕ್ಕೊಂಡು ಜೊತೆಗೆ ಬಾಟಲ್ಸ್ ಒಳಗಡೆ ಪೇಬಲ್ಸ್ನ ಹಾಕ್ಕೊಂಡು ಮನಿ ಪ್ಲಾಂಟನ್ನು ಹಾಕಿ ನಂತರ ಅದನ್ನು ಎಲ್ಲೆಲ್ಲಿತ್ತೋ ಅಲ್ಲಿಗೆ ತೆಗೆದು ಇಡ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಾಗೆ ನಾನು ಜೂಟ್ ಬ್ಯಾಸ್ಕೆಟ್ನಲ್ಲಿ ಇಡೋವಂಥ ಬಾಟಲ್ಸ್ಗೆ ಪೇಬಲ್ಸ್ನ ಹಾಕೋದಿಲ್ಲ, ಯಾಕಂದರೆ ಬ್ಯಾಸ್ಕೆಟ್ ಒಳಗಡೆ ಪೇಬಲ್ಸ್ನ ಹಾಕ್ತೀನಲ್ವಾ. ಹಾಗಾಗಿ ಯಾವುದೆಲ್ಲ ಜೂಟ್ ಬ್ಯಾಸ್ಕೆಟ್ ಇಲ್ವೋ ಅಂಥ ಬಾಟಲ್ಸ್ಗೆ ಮಾತ್ರ ನಾನು ಪೇಬಲ್ಸ್ನ ಬಾಟಲ್ಸ್ ಒಳಗಡೆ ಹಾಕಿ
ನಂತರ ಮನಿ ಪ್ಲಾಂಟ್ನ ಪ್ಲಾಂಟ್ ಮಾಡ್ತೀನಿ, ಯಾಕಂದರೆ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ. ನಿಮ್ಮಲ್ಲಿ ಯಾರಿಗೆಲ್ಲ ಈ ರೀತಿ ಗಿಡಗಳನ್ನ ನೆಡಬೇಕು ಅಂತ ಆಸೆ ಇದೆಯೋ ಖಂಡಿತ ನಾನು ಯಾವುದೆಲ್ಲ ಟಿಪ್ಸ್ನ ನಿಮಗೆ ಕೊಟ್ಟನೋ ಅದನ್ನೆಲ್ಲ ಫಾಲೋ ಮಾಡಿ ಗಿಡಗಳನ್ನ ನೆಡಿ. ಖಂಡಿತ ಗಿಡಗಳು ಹಾಳಾಗೋದಿಲ್ಲ. ನಾನು ಕೊಟ್ಟ ಟಿಪ್ಸ್ನ ನೀವು ಫಾಲೋ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ. ಯಾಕಂದರೆ ನಾವು ಮೇಂಟೆನೆನ್ಸ್ನ ನೀಟಾಗಿ ಮಾಡಿಲ್ಲ ಅಂದರೆ ಪ್ಲಾಂಟ್ಸ್ ಬೇಗ ಒಣಗೋಗುತ್ತೆ, ಇಲ್ಲಾಂದರೆ ಕೊಳ್ತೋಗುತ್ತೆ. ಯಾಕಂದರೆ ನಾವು ನೀರಲ್ಲಿ ಪ್ಲಾಂಟ್ನ ಪ್ಲಾಂಟ್ ಮಾಡಿರ್ತೀವಲ್ವ. ಹಾಗಾಗಿ ನಾನು ಯಾವುದೆಲ್ಲ ಮೇಂಟೆನೆನ್ಸ್ ಟಿಪ್ಸ್ನ ಕೊಟ್ಟನೋ ಅದನ್ನು ನೀಟಾಗಿ ಫಾಲೋ ಮಾಡಿಕೊಂಡು ನೀವು ಪ್ಲಾಂಟ್ಸ್ನ ಹಾಕಿದ್ರೆ ತುಂಬಾ ವರ್ಷಗಳ ಕಾಲ ಈ ಪ್ಲಾಂಟ್ಸ್ ಜೀವಂತವಾಗಿರುತ್ತೆ. ನಾನು ಈ ಪ್ಲಾಂಟ್ಸ್ನೆಲ್ಲ ಪ್ಲಾಂಟ್ ಮಾಡಿ ಒಂದು 8 ಮಂತ್ಸ್ ಆಗಿದೆ, ಒಂದು ಪ್ಲಾಂಟ್ ಕೂಡ ಹಾಳಾಗಿಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ನೀವೀಗ ಪ್ಲಾಂಟ್ಸ್ನ ಜೊತೆಗೆ ಪೇಬಲ್ಸ್ನ ನೋಡ್ತಾ ಇರ್ಬೋದು. ನಾನು ವಾಶ್ ಮಾಡೋದಕ್ಕೂ ಮುಂಚೆ ಪ್ಲಾಂಟ್ಸ್ ಮೇಲೆ ಎಷ್ಟು ಧೂಳೆಲ್ಲ ಕೂತಿತ್ತು, ಬಟ್ ಈಗ ಪ್ಲಾಂಟ್ಸ್ ಎಷ್ಟು ಫ್ರೆಶ್ ಆಗಿ ಕಾಣ್ತಾ ಇದೆ, ಜೊತೆಗೆ ಸ್ವಲ್ಪನೂ ಡಸ್ಟ್ ಕೂಡ ಇಲ್ಲ. ಇದಾಗಿತ್ತು ನನ್ನ ಸ್ಯಾಟರ್ಡೇ ಡೈಲಿ ರೂಟೀನ್ ವ್ಲಾಗ್. ಇಲ್ಲಿಗೆ ನಾನು ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮಗೆಲ್ಲ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಜೊತೆಗೆ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಗಳನ್ನು ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.